ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ ವಾರ್ಷಿಕವಾಗಿ 6,000 ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮುಂದಿನ ವರ್ಷದಿಂದ PM ಕಿಸಾನ್ ಹಣವನ್ನ ಪಡೆಯುವಂತಹ ಪ್ರತಿಯೊಬ್ಬ ರೈತರು ಕೂಡ ಏಕೀಕೃತ ಯುನಿಕ್ ಐಡಿಯನ್ನ ಹೊಂದಿರಬೇಕಾಗುತ್ತೆ. ಅಂದ್ರೆ ಮಾತ್ರ PM ಕಿಸಾನ್ ಹಣವನ್ನ ಜಮಾ ಮಾಡಲಿದ್ದಾರೆ. ಸೊ ಯಾವೆಲ್ಲ ಕಾರಣಕ್ಕಾಗಿ ಈ ಒಂದು ಏಕೀಕೃತ ಯುನಿಕ್ ಐಡಿಯನ್ನ ನೀಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೇನೆ. ಮತ್ತು ಇದರಿಂದ ಯಾವ ರೀತಿ ಸಹಾಯವಾಗಲಿದೆ, PM ಕಿಸಾನ್ ಏನು ಹಣವನ್ನ ನೀಡ್ತಾ ಇದ್ದಾರೆ. ಸೊ PM ಕಿಸಾನ್ ಹಣದಲ್ಲಿ ಅನೇಕ ರೀತಿಯಾದಂತಹ ನಕಲಿ ದಾಖಲೆಗಳ ಮೂಲಕ ಕೋಟ್ಯಾಂತರ ಹಣ ದುರ್ಬಳಕೆಯಾಗ್ತಾ ಇದ್ದು, ಸುಮಾರು 7ನೇ ಕಂತಿನಿಂದ ಹಿಡ್ಕೊಂಡು ಸುಮಾರು 21ನೇ ಕಂತಿನವರೆಗೆ ಸುಮಾರು ಬರೋಬ್ಬರಿ 11.38 ಲಕ್ಷ ನಕಲಿ ದಾಖಲೆಗಳನ್ನ ನಕಲಿ ಖಾತೆಗಳನ್ನ ಪತ್ತೆ ಹಚ್ಚಿ ಅದರಿಂದ ಸುಮಾರು 416 ಕೋಟಿ ಹಣವನ್ನ ವಾಪಸ್ ಪಡೆದಿದೆ ಈಗಾಗಲೇ ಕೇಂದ್ರ ಸರ್ಕಾರ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ವರ್ಷದಿಂದ 2026ರಲ್ಲಿ PM ಕಿಸಾನ್ ಹಣವನ್ನ ಪಡೆಯುತ್ತಾ ಇರುವಂತಹ ದೇಶದ ಪ್ರತಿಯೊಬ್ಬ ರೈತರು ಕೂಡ ಹೊಸ ಏಕೀಕೃತ ಯುನಿಕ್ ಐಡಿಯನ್ನ ಹೊಂದಿರಬೇಕಾಗುತ್ತೆ. ಈ ಒಂದು ಯುನಿಕ್ ಐಡಿಯ ಮೂಲಕ ಆ ದುರ್ಬಳಕೆಯನ್ನ ತಡೆಗಟ್ಟಬಹುದು. ಸೊ ಹಾಗಾದ್ರೆ ಯುನಿಕ್ ಐಡಿಯನ್ನ ಯಾವ ರೀತಿ ಪಡ್ಕೋಬಹುದು ಮತ್ತು ಅದರ ಒಂದು ಉಪಯೋಗಗಳೇನಿದಾವೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ PM ಕಿಸಾನ್ 22ನೇ ಕಂತಿನ ಹಣವನ್ನ ಈ ಬಾರಿ ಯಾವಾಗ ಜಮಾವಣೆ ಮಾಡಲಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಬಾರಿ ಮಹತ್ವದ ಬದಲಾವಣೆಯನ್ನ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು PM ಕಿಸಾನ್ ದಾರರಿಗೆ PM ಕಿಸಾನ್ ಹಣ ಬರುವುದು ಕೂಡ ಡೌಟ್ ಅಂತ ಹೇಳಿ ಹೇಳ್ತಾ ಇದ್ರೆ. ಸೊ ಹಾಗಾದ್ರೆ ಯಾರಿಗೆಲ್ಲ PM ಕಿಸಾನ್ ಹಣ ಜಮಾ ಆಗುವುದು ಡೌಟ್, ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ ಇಲ್ಲಿಯವರೆಗೆ ಸುಮಾರು 21 ಕಂತಿನ ಹಣವನ್ನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಆದರೆ ಏನು ನಕಲಿ ದಾಖಲೆಗಳ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊಂದಿರುವಂತಹ ಏನು ಜಮೀನಿನ ಆಧಾರದ ಮೇಲೆ ಹಣವನ್ನ ಪಡಿತಾ ಇದ್ರೆ, ಕೆಲವೊಂದಿಷ್ಟು ರೈತರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಣವನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂತಹ ಕಾರಣಕ್ಕಾಗಿ ನಕಲಿ ದಾಖಲೆಗಳ ಮೂಲಕ ಕೋಟ್ಯಾಂತರ ಹಣ ದುರ್ಬಳಕೆಯಾಗುವುದನ್ನ ತಡೆಗಟ್ಟುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಹೊಸ ಏಕೀಕೃತ ಯುನಿಕ್ ಐಡಿಯನ್ನ ಜಾರಿಗೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಐಡಿಯ ಮೂಲಕ ವಿಶೇಷವಾಗಿ ಇದರಿಂದ ರೈತರಿಗೆ ಯುನಿಕ್ ಐಡಿ ನೀಡಲು ಮುಂದಾಗಿದ್ದು, ಇದರಲ್ಲಿ ರೈತರು ಎಲ್ಲ ಜಮೀನಿನ ವಿವರಗಳನ್ನ ಒಳಗೊಂಡಿರುತ್ತೆ ಸ್ನೇಹಿತರೆ. ಅಂತ ಹೇಳಿದ್ರೆ ದೇಶದ ಯಾವುದೇ ರಾಜ್ಯದಲ್ಲಾಗಿರ್ಬೋದು, ಯಾವುದೇ ಜಿಲ್ಲೆಯಲ್ಲೂ ಕೂಡ ಜಮೀನನ್ನ ಹೊಂದಿದ್ರು ಆ ಎಲ್ಲಾ ಜಮೀನಿನ ಮಾಹಿತಿಯನ್ನ ಈ ಒಂದು ಏಕೀಕೃತ ಯುನಿಕ್ ಐಡಿಯಲ್ಲಿ ಸಂಗ್ರಹಣೆ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇದರಿಂದ ಒಬ್ಬ ರೈತರಿಗೆ ಒಂದು ಅಕೌಂಟಿಗೆ ಕೇವಲ 6,000 ಮಾತ್ರ ಹಣವನ್ನ ಜಮಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಏನು ನಿಯಮ ಇದೆ, ಒಂದು ಕುಟುಂಬದಲ್ಲಿ ಒಂದೇ ರೈತರಿಗೆ ಮಾತ್ರ ಏನು PM ಕಿಸಾನ್ ಹಣವನ್ನ ನೀಡಬೇಕು. ಉದಾಹರಣೆಗೆ ನಿಯಮದ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಹೆಸರಿನಲ್ಲೂ ಕೂಡ ಜಮೀನನ್ನ ಹೊಂದಿದ್ರು ಒಬ್ಬರಿಗೆ ಮಾತ್ರ PM ಕಿಸಾನ್ 6,000 ವಾರ್ಷಿಕ ಮೊತ್ತವನ್ನ ನೀಡಲಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಏಕೀಕೃತ ಕಾರ್ಡ್ಗಳ ಮೂಲಕ ಯಾವೆಲ್ಲ ಡಬಲ್ ಅರ್ಜಿಗಳು ಬಂದಿದ್ರೆ ಅಂತಹ ಒಂದು ಅರ್ಜಿಗಳನ್ನ ಕೂಡ ರಿಜೆಕ್ಟ್ ಕೂಡ ಮಾಡಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಅರ್ಹ ರೈತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಹಣವನ್ನ ಜಮಾವಣೆ ಮಾಡುವಂತಹ ಉದ್ದೇಶವನ್ನ ಇದು ಹೊಂದಿದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಂದ್ರದ ಮೂಲಗಳಿಂದ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನನ್ನ ತೋರಿಸಿ ಎರಡೂ ಕಡೆ ಹಣವನ್ನ ಪಡಿತಾ ಇರೋರಿಗೆ ಸಂಪೂರ್ಣವಾಗಿ ಕಡಿವಾಣ ಕೂಡ ಹಾಕ್ಲಿಕ್ಕೆ ಇದು ಸಹಾಯವಾಗಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಇದೆ. ಒಟ್ಟಾರೆಯಾಗಿ ಇದನ್ನ ಈಗಾಗಲೇ ರಾಜ್ಯದಲ್ಲಿ ಏನು ಫ್ರೂಟ್ ID ತಂತ್ರಾಂಶ ಏನು ಜಾರಿಯಲ್ಲಿದೆ, ಇದೇ ಮಾದರಿಯಲ್ಲಿ ಮತ್ತೊಂದು ಐಡಿಯನ್ನ ಕೂಡ ಸಿದ್ಧಪಡಿಸಲಿದ್ದಾರೆ ಅಥವಾ ಇದನ್ನೇ ಫ್ರೂಟ್ ಐಡಿಯನ್ನೇ ಮುಂದುವರಿಸಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಈಗ ಮಾಹಿತಿಗಳು ಕೇಳಿ ಇದ್ದಾವೆ ಸ್ನೇಹಿತರೆ. ಈಗಾಗಲೇ ಫ್ರೂಟ್ ID ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಚಾಲ್ತಿಯಲ್ಲಿದ್ದು ಇನ್ನಿತರೆ ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿಲ್ಲ. ಈಗ ಇದನ್ನೇ ಫ್ರೂಟ್ ಐಡಿಯನ್ನೇ ಏಕೀಕೃತ ಯುನಿಕ್ ಐಡಿಯನ್ನಾಗಿ ಪರಿವರ್ತನೆ ಮಾಡಿ ದೇಶಾದ್ಯಂತ ಇದನ್ನ ಎಲ್ಲ ರೈತರಿಗೆ
ನೀಡಬೇಕು. ಒಂದು ನೇಷನ್ ಒನ್ ಐಡಿ ರೂಪದಲ್ಲಿ ರೈತರಿಗೆ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಮಹತ್ವದ ನಿರ್ಧಾರವನ್ನ ಆದಷ್ಟು ಶೀಘ್ರದಲ್ಲೇ ತೆಗೆದುಕೊಳ್ಳಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಸದ್ಯದ ಮಟ್ಟಿಗೆ ಫ್ರೂಟ್ ಐಡಿಯನ್ನ ಆಧಾರವಾಗಿಟ್ಕೊಂಡು ರೈತರಿಗೆ ಹಣವನ್ನ ಜಮಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈಗಾಗಲೇ ಬಹಳಷ್ಟು ರೈತರು ಫ್ರೂಟ್ ಐಡಿಯನ್ನ ಹೊಂದಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ಫ್ರೂಟ್ ಐಡಿಯನ್ನ ತಾವು ಹೊಂದಿಲ್ಲ, FIDಯನ್ನ ಹೊಂದಿಲ್ಲ, ಪ್ರತಿಯೊಬ್ರು ಕೂಡ ತಾವು FIDಯನ್ನ ಪಡಿಲೇಬೇಕು. FIDಯನ್ನ ಪಡೆದ್ರೆ ಮಾತ್ರ ತಮಗೆ PM ಕಿಸಾನ್ ಹಣ ಆ ರೈತರ ಖಾತೆಗೆ ಜಮಾವಣೆ ಆಗಲಿದೆ ಎಂಬುದರ ಬಗ್ಗೆ ಈಗ ಕೇಂದ್ರದಿಂದ ಸೂಚನೆಗಳನ್ನ ನೀಡಿದರೆ ಸ್ನೇಹಿತರೆ. ಬೇರೆ ರಾಜ್ಯಗಳಿಗೂ ಕೂಡ ಇದನ್ನ ಮಾಡ್ಲಿಕ್ಕೆ ಆಯಾ ಒಂದು ರಾಜ್ಯಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನ ನೀಡಿದರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ ನವೆಂಬರ್ ತಿಂಗಳಿನಲ್ಲಿ 21ನೇ ಕಂತಿನ ಹಣವನ್ನ ದೇಶಾದ್ಯಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದರ ಮೂಲಕ ರೈತರ ಖಾತೆಗಳಿಗೆ ಹಣವನ್ನ ಜಮಾವಣೆಯನ್ನ ಮಾಡಿದ್ರು. ಈ ಬಾರಿ ಕೂಡ PM ಕಿಸಾನ್ 22ನೇ ಕಂತಿನ ಹಣವನ್ನ ಜನವರಿ ತಿಂಗಳಿನಲ್ಲಿ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಒಟ್ಟಾರೆಯಾಗಿ ಜನವರಿ 26ನೇ ತಾರೀಕಿನ ಒಳಗಾಗಿ PM ಕಿಸಾನ್ 22ನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಅದರ ಬಗ್ಗೆ ಅಧಿಕೃತವಾಗಿ ಮತ್ತೆ ಯಾವುದಾದ್ರೂ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.